ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಸಂಕ್ರಾಂತಿ ಹಬ್ಬದ ಭೋಗಿ ಹಬ್ಬ ಐತಿ. ಎಲ್ಲರಿಗೂ ಕೂಡ ಹ್ಯಾಪಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ದೇವ್ರ ಪೂಜೆ ಮಾಡಿಕೊಂಡು ಬಜ್ಜಿ ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತೇಳಿ, ಆಮೇಲೆ ಇಡೀ ಫುಲ್ ಡೇ ಲಾಗ್ ಎಲ್ಲರೂ ನಿಮ್ಗೆ ಶೇರ್ ಮಾಡ್ಕೋತೀನಿ. ಬರ್ರಿ ಫ್ರೆಂಡ್ಸ್, ಫಸ್ಟಿಗೆ ನಾವು ದೇವ್ರ ಪೂಜೆ ಮಾಡಿಂದ ನೆಕ್ಸ್ಟ್ ಏನದ ಬಜ್ಜಿ ಪಲ್ಯಕ್ಕೆ ಏನೇನು ಸಜ್ಜು ಮಾಡೀನಿ ಎಲ್ಲನೂ ನಿಮ್ಗೆ ತೋರಿಸ್ತೀನಿ. ನೋಡಿರಿ ಫ್ರೆಂಡ್ಸ, ದೇವ್ರ ಪೂಜೆ ಕೂಡ ಆಯಿತು. ದೇವ್ರ ಪೂಜೆ ಮಾಡಿದೆ. ಈಗ ಭಾಳ ಮಂದಿ ಏನದ ನಿಮ್ಮ ಮನೆ ದೇವ್ರ ವೀರಭದ್ರೇಶ್ವರನ್ರಿ ಅಂತ ಕೇಳಿರಿ. ಹೌದು, ನಮ್ಮ ಮನೆ ದೇವ್ರ ಯಡಿಯೂರ ವೀರಭದ್ರೇಶ್ವರ ಸ್ವಾಮಿ ಮತ್ತು ಗುಡ್ಡಾಪುರ ದಾನಮ್ಮ. ನೋಡಿರಿ, ನಾನು ಯಾವಾಗಲೂ ಜೋಡಿ ದೀಪ ಹಚ್ತೀನಿ. ಮತ್ತು ಇವು ಕಾಯಿನ್ಸ್ ಅದು ಏನದಾವಲ್ಲ, ಇವೆಲ್ಲ ಕಾಯಿನ್ಸ್ ಸಿಕ್ಕಿದ್ದು ಮತ್ತು ಮಂಗಳಮುಖಿಯರು ಕೊಟ್ಟಿದ್ದು, ದೇವಸ್ಥಾನದೊಳಗೆ ಸಿಕ್ಕಿದ್ದು. ಈ ರೀತಿ ಕಾಯಿನ್ಸ್ ಇರ್ತಾವಲ್ಲ, ನಾವು ತಂದು ಈ ರೀತಿ ಪೂಜೆ ಮಾಡ್ತೀವಿ. ಇದು ತುಂಬ ಒಳ್ಳೆಯದು ಫ್ರೆಂಡ್ಸ. ನೀವು ಶೀಘ್ರ ಮಾಡಿದ್ರೆ ಈ ರೀತಿ ಪೂಜೆ ಮಾಡಿರಿ ತಂದು, ಭಾಳ ಒಳ್ಳೇದಾಗುತ್ತದೆ. ನೋಡಿರಿ, ಸಕ್ರೆ ಪುಟಾಣಿ ಎಡೆ ಹಿಡಿದೀನಿ ಸದ್ಯಕ್ಕೆ. ಇನ್ನೂ ನಾನು ಬಜ್ಜಿ ಪಲ್ಯ ಅದು ಮಾಡೋದು ಬಾಕಿ ಅದ. ಮಾಡಿಂದ ಎಲ್ಲ ನಿಮ್ಗೆ ತೋರಿಸ್ತೀನಿ. ನೋಡಿರಿ, ಈ ರೀತಿ ಪೂಜೆ ಸಿಂಪಲ್ಲಾಗಿ ಪೂಜೆ ಮಾಡೀನಿ. ಕಾಯಿಪಲ್ಯ ಏನಂತಂದಾರ ನೋಡೋಣ ಫ್ರೆಂಡ್ಸ. ಮೆಂತಿ ಪಲ್ಯ, ಆಮೇಲೆ ಪಾಲಕ್, ಆಮೇಲೆ ಹಸಿ ಉಳ್ಳಾಗಡ್ಡಿ ತಪ್ಪಲ, ಆಮೇಲೆ ಇದೆಲ್ಲ ಮಿಕ್ಸ್ ಬಾಜಿ ತೊಗೊಂಬಂದಾರ. ಇನ್ನೂ ಏನೇನೋ ಆದ ಕಾಯಿಪಲ್ಯ, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ ಈ ರೀತಿ ತೊಗೊಂಬಂದಾರ. ಇನ್ನೆಲ್ಲನೂ ನಾವು ಬಜ್ಜಿ ಪಲ್ಯಕ್ಕೆ ಸಜ್ಜು ಮಾಡೋಣ. ಈಗ ನೋಡಿರಿ, ಇಷ್ಟೆಲ್ಲ ತರಕಾರಿ ಅದ. ಇದ್ರೊಳಗೆ ಕಾಳದು ಹಾಕಿ ಇನ್ನು ಕುದಿಯಾಕಿಡ್ತೀನಿ. ಈ ಸಣ್ಣ ಕುಕ್ಕರ್ ಒಳಗೆ ಏನದ ಮೊಸರನ್ನ ಮಾಡೋಕೆ ಒಂದು ಸ್ವಲ್ಪ ಅನ್ನ ಇಡ್ತೀನಿ. ಅದು ರೇಷನ್ ಅಕ್ಕಿ ಅನ್ನ. 1 ಗ್ಲಾಸ್ ಅಕ್ಕಿ 3 ಗ್ಲಾಸ್ ನೀರು ಹಾಕಬೇಕು ಫ್ರೆಂಡ್ಸ್. ಅಂದ್ರೆ ಅನ್ನ ಮೆತ್ತಗಾಕತಿ, ಮೊಸರನ್ನ ಭಾಳ ಸೂಪರಾಗಿ ಆಕೈತಿ. ಎಲ್ಲ ತೋರಿಸ್ತೀನಿ ನಿಮಗೆ ಮಾಡಿದ್ನಂತ. ಈಗ ಕಾಯಿಪಲ್ಯದು ಎಲ್ಲ ಸೋಸ್ಕೊಂಡು ಇನ್ನು ಕುಕ್ಕರ್ ಹಚ್ತೀನಿ. ಹಾಗೆ ನೆಕ್ಸ್ಟ್ ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ. ಈಚೆ ಕಡೆ ನೋಡಿರಿ, ದೊಡ್ಡ ಕುಕ್ಕರ್ನಾಗ ಕಾಳು ಮತ್ತು ಕಾಯಿಪಲ್ಯ ಅದೆಲ್ಲ ಹಾಕಿ ಕುದಿಯಾಕಿಟ್ಟೀನಿ. ಈ ಸೈಡ್ ಏನದ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಿ ಅನ್ನಕ್ಕೆ ಇಟ್ಟೀನಿ. ಯಾಕಂದ್ರೆ ಮೊಸರನ್ನ ಮಾಡಬೇಕು. ಮೊಸರು ಕಲಸಿದ ಅನ್ನ ಮತ್ತು ಬಜ್ಜಿ ಪಲ್ಯ ಎರಡೂ ಕೂಡ ನಾನೀಗ ರೆಡಿ ಮಾಡ್ಕೋತೀನಿ. ಈ ಕುಕ್ಕರ್ ಹಚ್ಚೀನಿ ನೋಡ್ರಿ. ಮೊಸರು ಕಲಸಿದ ಅನ್ನ ಅಂತೂ ರೆಡಿ ಆಯಿತು. ಡಬ್ಬಿ ಅದು ಕಟ್ಟೀನಿ. ಊಟ ಮಾಡೋರೆಲ್ಲರೂ ಊಟ ಮಾಡಿದ್ರು ಮಧ್ಯಾಹ್ನ. ಇನ್ನು ನಾನು ಕೂಡ ಊಟ ಮಾಡಿ ತಂಗಿ ಮನೆಗೆ ಹೊಂಟಿದ್ದೆ. ಅಂದ್ರೆ ನಮ್ಮ ಮನೆಯವ್ರದ್ದು, ನಂದು, ಹುಡುಗರದ್ದು ಎಲ್ಲರದು ಊಟ ಆಯ್ತು. ಡಬ್ಬಿನೂ ಕಟ್ಟಿದ್ದೆ. ಇಷ್ಟು ನಾನು ಕುಕ್ಕರ್ನಿಂದೆಲ್ಲ ತೆಗೆದು ಇದು ಬೇರೆ ಒಂದು ಬೊಗಾಣಿ ಒಳಗೆ ಹಾಕೀನಿ. ಅವ್ರಿಗೂ ಕೂಡ ಎಲ್ಲ ಭಾಜಿ ಇದು ಕಟ್ಕೊಂಡಿನಿ. ಹೋಳಿಗೆ, ರೊಟ್ಟಿ, ಆಮೇಲೆ ಮೊಸರು ಕಲಸಿದ ಅನ್ನ, ಹಿಂಡಿ ಎಲ್ಲನೂ ಕಟ್ಕೊಂಡು ಇನ್ನು ಅವ್ರ ಮನೆಗೆ ಹೋಗಬೇಕು. ನೋಡಿರಿ, ಈ ರೀತಿ ಬಜ್ಜಿ ಪಲ್ಯ ಅನ್ನೋದು ಬಂದದ. ಭಾರಿ ಸೂಪರಾಗಿ ಟೇಸ್ಟಾಗಿ ಬಂದಿತ್ತು. ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಹೋಗಬೇಕು. ಇಲ್ಲಿ ನಮ್ಮ ಮನೆಯವರು ವಿಡಿಯೋ ಮಾಡಾಕತ್ತಿದ್ರು. ಅವ್ರು ಏನಂದ್ರು, ನನಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ ಅಂತಂದರೆ, ಓಕೆ ಪರವಾಗಿಲ್ಲ ಬಂದಂಗೆ ಮಾಡ್ರಿ ಅಂತಂದೆ. ಆದರೂ ಅವರು ನೋಡಿರಿ, ಇಲ್ಲಿ ಮೇಲ್ಗಡೆ ಅವ್ರ ಕೈ ಕಾಣಾದೈತೆ ಹಂಗೆ ವಿಡಿಯೋ ಮಾಡಿದ್ರು. ಪರವಾಗಿಲ್ಲ, ಅಷ್ಟಾದರೂ ನನಗೆ ಹೆಲ್ಪ್ ಮಾಡಿದ್ರು ಇವತ್ತು ಅವರು. ನಾನು ಹೇಳಿದ್ನಲ್ಲ ನಿಮ್ಗೆ, ನಮ್ಮ ತಂಗಿ ಮನೆಗೆ ಹೋಗ್ತೀನಿ ಅಂಥೇಳಿ ಅಲ್ಲೇ ಹೊಂಟಿದ್ದೆ. ನಾನು ಹೊರಡಬೇಕಾದ್ರೆ 2-2.5 ಗಂಟೆ ಆಗಿತ್ತು ಫ್ರೆಂಡ್ಸ್. ನಮ್ಮ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಅದು ನಾನು ಹೋಗಬೇಕಲ್ಲ. ನಾನು ರೊಟ್ಟಿ ತರ್ಸಿನಿ ಅಂತ ಹೇಳಿದ್ನಲ್ಲ, ಅದ್ರಾಗ ಒಂದಿಷ್ಟು ರೊಟ್ಟಿ ಮುರಿದಿದ್ದು, ಒಂದಿಷ್ಟು ಚಲೋ ನೋಡಿಕೊಂಡು ತೊಗೊಂಡು ಹೋದೆ. ಆಮೇಲೆ ಇಷ್ಟೆಲ್ಲ ಒಯ್ಬೇಕಾರೆ ಮನೆ ಬಾಜು ನಿಂಬೆಹಣ್ಣಿನ ಗಿಡ ಐತೆ ಅಂತ ಹೇಳಿಲ್ಲ. ನಿಂಬೆಹಣ್ಣಿನ ಗಿಡ, ಆಮೇಲೆ ಸೀತಾಫಲ, ಅಮೃತ ಬಳ್ಳಿ ಈ ಥರ ಗಿಡಗಳು ಅದಾವು. ಒಂದು ಚಿಕ್ಕದಂತ ನಿಂಬೆಹಣ್ಣು ಹರಿದು ಕೊಟ್ಟರು ಮನೆಯವರು. ನೋಡಿರಿ, ಇದು ನಾನು ಚೀಲ್ದಾಗ ಹಾಕಿದೆ. ಶೇಂಗಾದ ಹೋಳಿಗೆ ಎಲ್ಲ ಥರ ತೊಗೊಂಡು ಹೊಂಟಿನಿಲ್ಲ. ಸುಮ್ಮಂದು ಅಂದರೆ ಮನೆ ದೂರ ಆಗ್ತದೆ ಅವ್ರಿಗೆ, ನಮ್ಗೆ ತೊಗೊಂಡು ಹಾಕ್ಕೊಂಡು ಹೊಂಟಿದ್ದೆ. ಇದು ಅವರವರ ಫುಲ್ಲದು ಹೈವೇ ದಾಟಿ, ಅಂದರೆ ನಾವು ಬೈಪಾಸ್ಲಿಂದ ಗಣೇಶ್ ನಗರ ಅಂತ ಹೇಳೋದ. ಗಣೇಶ್ ನಗರದಿಂದ ಗುರುಪಾದೇಶ್ವರ ನಗರ ಅದ ಅವ್ರ ಮನೆ. ನನಗೆ ಗಣೇಶ್ ನಗರದವ್ರು ತುಂಬ ಜನ ಕಾಲ್ ಮಾಡ್ತಾ ಇರ್ತಾರೆ. ಕೊನೆಗೆ ಅವ್ರ ಮನೆಗೆ ಬಂದೀವಿ ನೋಡಿರಿ. ಇವ ನಮ್ಮ ತಂಗಿ ಮಗ, ಫಸ್ಟ್ ಹುಡುಗ ಇದು. ಗೊಂಬು ಬಾಯಿಲೆ ಹೋಳಿಗೆ ತಿನ್ಬೇಕು. ಗೊಂಬು ಹೋಳಿಗೆ ತಿನ್ಬೇಕು. ಯಾಕ ಆಮೇಲೆ ತಿತ್ತಿ? ಏನು ತಿಂದಿ ಮುಂಜಾನೆ? ಊಟ ಮಾಡಿ ಏನು ತಿಂದಿ ಹೇಳು? ನೀ ಏನು ತಿಂದಿ ಹೇಳವ? ಅಲ್ಲ, ಹಾಯ್ ಮಾಡಿ ಎಲ್ಲರಿಗೆ, ಹಾಯ್ ಮಾಡು.
ಓಪ ಕಾರ್ತಿಕಣ್ಣ ಮನ್ಯಾಗ ಅದಾನ. ಅವ ಬಾರಪ್ಪ ತಂಗಿಗೆ ಬೆಟ್ಟಲಕತ್ತೆ ಅಂದೆ. ನಾವೆಲ್ಲ ಟಿ ವಿ ನೋಡ್ತೀನಿ ನೀವೇ ಹೋಗಿ ಬರಂದ. ನೀ ಬರ್ಬೇಕಿಲ್ಲ ಮತ್ತೆ ಅಣ್ಣಗೆ ಬೆಟ್ಟಲಕ್ಕರೆ. ಯಾರು ಚಿನ್ನೆ ಬರಲ್ಲಲ್ಲ ಮನೆಗೆ. ನೀ ಬರ್ತಿಲ್ ಚಿನ್ನ ನಮ್ಮ ಮನೆಗೆ ನೋಡ ಬಂಬಿ. ಹಾಂ ಹಾಂ ಏನದು ಆ ಬಾಲ್ ಇಲ್ಲಿ ಬಾ. ಇಲ್ಲಿ ನಿನ್ನ ನಾನು ಅಗಳ ನಿನ್ನ ಫೋನ್ನಾಗ ಏನು ಹೇಳಕತ್ತಿದ್ಲೆ. ಆ ಬಾಲ್ ಬಿತ್ತಲ್ಲ ಗೊಂಬ ನಿಂದು ಹೆಂಗೆ ಬಿತ್ತವ. ತೊಳಗೆ ಹಾರು ಬಿತ್ತು. ಈಗ ಯಾರು ಬಿಡಿಸಿದ್ರು. ಮಮ್ಮಿ ಬಿಡಿಸಿದ್ಲ. ನಿಮ್ಮ ಮಮ್ಮಿಗೆ ಕೊಡಸನ್ ಹೊಸದೊಂದು. ಮಮ್ಮಿಗೆ ಹೊಸದು ಕೊಡಸನ್ ಹೇಳ್ತಿಲ್ಲ. ಜಾತ್ರೆಗೆ ಏನೇನು ಬೇಕು ನಿನಗೆ. ಜಾತ್ರೆಗೆ ಏನೇನು ಬೇಕು. ನಾಯಿ ಹ್ಯಾಂಗೆ ಕಡಿತ ಅಣ್ಣಾಗ ಹೇಳು. ನಾಯಿ ಹ್ಯಾಂಗೆ ಕಡಿತು. ಅಣ್ಣ ನಾಯಿ ಕಡಿತಿತ್ತು ಹೆಂಗುವ. ಎಲ್ಲಿ ಕಡಿತು. ಅಣ್ಣ ಎಲ್ಲಿ ಕಡಿತು. ಉಜ್ಜಪ್ಪು ಮತ್ತು ಅಂಗಡಿಗೆ ಹೋತ್ ಏನು ಮಾಡ್ತೀನಿ ಮ್ಯಾಗ ನೀವು ಒಬ್ಬೇಕೇನೆ ಹೋಗೋದಿಲ್ಲ ಬಟ್ ಅಂಗಡಿಗೆ ಭಾಳ ನಾ ಇರ್ತಾವ. ಹೋಗ್ಬಡವ ಹಂಗಾರ. ಅಯ್ಯೋ ಹಿಂಗೆ ತೋರಿಸುವ. ಹಿಂಗೆ ತೋರಿಸು. ಈಗ ನೋಡಿ ಕೈ ತೋರಿಸು. ಹಿಂಗೆ ಹೊಳಸು. ಅಯ್ಯೋ ನೋಡ್ರಿ ನಮ್ಮ ಗೊಂಬು ಪಾಪ ಉದ್ದಿನ ಕಡ್ಡಿ ಹಚ್ಕೊಂಡ ಕೈಗೆ ಹೆಂಗೆ ಆತವ. ಗಂಟೆ ಬರ್ಸಕ್ಕೆ ಹೋಗಿದ್ದಿ ಉದ್ದಿನ ಕಡ್ಡಿ ಹಿಡಿದು ಅಂತ ಪರಿಲೇ. ಹಾಂ ಹಾಯ್ ಮಾಡೋ ಬಾಯ್ ಮಾಡಿ ಎಲ್ಲರಿಗೆ ಬಾಯ್. ಓಕೆ ಫ್ರೆಂಡ್ಸ್, ಅವ್ರ ಮನೆಯಿಂದ ಬಂದು ನಾನು ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಅಲ್ಲಿ ಚಾದು ಕುಡಿದು ಬಂದಿದ್ದೆ. ಮತ್ತು ಹೊಳೆ ನಾನು ಚಹಾ ಕುಡಿಯೋಕೆ ಹೋಗಲಿಲ್ಲ. ಯಾಕಂದ್ರೆ ನಾನು ಈಗ ದಿನಕ್ಕೆ 4-5 ಸತಿ ಚಹಾ ಜಾಸ್ತಿ ಆಗಿರೋದ್ರಿಂದ ಮತ್ತು ನನ್ನ ಹೆಲ್ತ್ ಅಪ್ಸೆಟ್ ಆಗಾಕತ್ತಿತ್ತು. ಅದಕ್ಕೆ ನಾನು ಈಗ ಒಂದು ರುಟೀನ್ ಮಾಡೀನಿ ಚಾಕ. ಮುಂಜಾನೆ ಒಂದು ಸತಿ, ಸಾಯಂಕಾಲ ಒಂದು ಸತಿ, 2 ಸತಿ ಕುಡಿಯತ್ತೀನಿ ಚಹಾ. ಅದಕ್ಕೆ ಹಿಂಗಾಗಿ ಈಗ ಮತ್ತೆ ಸದ್ಯ ಏನು ಚಹಾ ಕುಡಿಯೋಂಗಿಲ್ಲ. ಇನ್ನು ನೆಕ್ಸ್ಟ್ ಮನೆ ಕೆಲಸ ಒಂದು ಸ್ವಲ್ಪ ಉಳಿದಿರ್ತಾವಲ್ಲ. ಈಗ ಬೆಳಗ್ಗೆ ಮಧ್ಯಾಹ್ನ ನಂತರ ಆಯಿತು. ಸಂಜೆಗೆ ಏನು ಹತ್ತದ ಒಂದು ಸ್ವಲ್ಪ ನೋಡ್ಕೊಂಡು ಇವತ್ತೊಂದಿನ ಇಷ್ಟು ಕೆಲಸ ಆಯಿತು. ಇವತ್ತು ಇಡೀ ದಿನದ ಇಷ್ಟು ಕೆಲಸ ಆಯಿತು. ಇನ್ನು ನಾನು ಕೂಡ ಈ ಹಬ್ಬದ ಗದ್ದಲ ಮತ್ತು ಹುಷಾರಿಲ್ಲ ಸಂಬಂಧ ಟೈಲರಿಂಗ್ ಕೆಲಸ ಅದೆಲ್ಲ ಹಿಂದೆ ಹೋಗಿದ್ದೀನಿ. ಎಲ್ಲರೂ ಕಾಲ್ ಮಾಡತ್ತಾರ ಬ್ಲೌಸ್ಗಳು ಬೇಕಂತೇಳಿ. ಹಿಂಗಾಗಿ ಜಾಸ್ತಿ ಬ್ಲೌಸ್ ಸ್ಟಿಚಿಂಗ್, ಎಂಬ್ರಾಯ್ಡ್ರಿ ವರ್ಕ್ ಇದೇ ಥರ ವಿಡಿಯೋಸ್ ಬರ್ತಾವೆ, ನೋಡ್ಕೋತೀರಿ. ಆಮೇಲೆ ಇನ್ನೊಂದು ಬಾಕಿ ಏನು ಉಳ್ದಂದ್ರೆ ಸಿದ್ದರಾಮೇಶ್ವರ ಗುಡಿಗೆ ಕಾಯಿ ಒಂದು ನೋಡ್ಕೊಂಬರೋದು, ಜಾತ್ರೆಗೆ ಒಂದು ಹೋಗೋದು, ಇಷ್ಟು ಉಳಿತು. ಮಕ್ಳು ನಾವು ಹೋಗಲಿಲ್ಲ ಅಂತಂದ್ರೆ ಮಕ್ಳ ಸಂಬಂಧ ಜಾತ್ರೆಗೆ ಹೋಗ್ಬೇಕು. ಆಮೇಲೆ ನಾವೇನಾದ್ರೂ ದೇವ್ರಿಗೆ ಕಾಯಿ ಹೊಡಿಸ್ಕೊಬರಕ್ಕಂತೂ ಪ್ರತಿ ವರ್ಷ ನಾವು ಹೋಗ್ತೀವಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್ ಫ್ರೆಂಡ್ಸ್.